ನಮ್ಮ ಜೊತೆ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯರಂತ ಜಿ ಸಿ ಚಂದ್ರಶೇಖರ್ ಇರುವಂಥದ್ದು. ಸರ್, SIR ಸಂಬಂಧಪಟ್ಟಂತ ಒಂದು ಸೈನ್ಯನ ರೆಡಿ ಮಾಡಿದ್ದೀವಿ, ಒಂದು ಪ್ರಿಕಾಷನರಿ ಮೆಜರ್ ಆಗಿ ಏನಂತ ಸರ್? SIR ಇಡೀ ದೇಶದಲ್ಲಿ ಒಂದು ಭಾಗ ಆದರೆ ಕರ್ನಾಟಕದಲ್ಲಿ ಬೇರೆ ಥರ. ಈಗಾಗಲೇ 13 ರಾಜ್ಯಗಳಲ್ಲಿ ಸುಮಾರು 6.5 ಕೋಟಿ ಮತದಾರರನ್ನು ಇವತ್ತು ಡಿಲೀಟ್ ಮಾಡಿದ್ದಾರೆ. ಅವರೇನು ಒಂದೇ ಧರ್ಮಕ್ಕೆ ಸೇರಿದವರಲ್ಲ, ಎಲ್ಲ ಧರ್ಮಕ್ಕೆ ಸೇರಿದವ್ರನ್ನು ಕೂಡ ಡಿಲೀಟ್ ಮಾಡಿದ್ದಾರೆ. ಅಂದರೆ 6.5 ಕೋಟಿ ಜನದ ಹತ್ರ ಇವರು ಕೇಳಿರೋವಂಥ ಡಾಕ್ಯುಮೆಂಟ್ ಇಲ್ಲ ಅಂತ ಅಂದರೆ ಅಲ್ಲಿಗೆ ನೀವು ಯೋಚನೆ ಮಾಡಬೇಕು, ಈ ಡಾಕ್ಯುಮೆಂಟನ್ನು ಎಷ್ಟು ಮಟ್ಟಿಗೆ ಪ್ರಿಪೇರ್ ಮಾಡಿದ್ದಾರೆ ಅಂತ. ಫಸ್ಟ್ ಆಫ್ ಆಲ್ ನಮ್ಮ ನಾಗರಿಕ 6.5 ಕೋಟಿ ಜನಕ್ಕೆ 13 ರಾಜ್ಯದಲ್ಲಿ, ಕೇವಲ 13 ರಾಜ್ಯದಲ್ಲಿ, ಇನ್ನು ಸುಮಾರು 15 ರಾಜ್ಯಗಳಿದೆ. ಅಂದರೆ 13 ರಾಜ್ಯಗಳಲ್ಲಿ 6.5 ಕೋಟಿ ಜನನ ಮತದಾರನ ಡಿಲೀಟ್ ಮಾಡೋವಂಥ ಡಾಕ್ಯುಮೆಂಟ್ನ ರೆಡಿ ಮಾಡಿದ್ದಾರೆ ಅವ್ರ ಹತ್ರ ಇಲ್ಲದೇನಿರೋದಂತ ಅಂದರೆ ಅಲ್ಲಿಗೆ ಅವ್ರ ಉದ್ದೇಶ ಏನಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಆ ಕಾರಣಕ್ಕೆ ಕರ್ನಾಟಕದಲ್ಲಿ ನಮ್ಮದೇ ಸರ್ಕಾರ ಇದೆ, ಏನು ಅವರು ಡಾಕ್ಯುಮೆಂಟ್ ಕೇಳಿದ್ದಾರೆ ಆ ಡಾಕ್ಯುಮೆಂಟು ಇಲ್ಲದೇ ಇದ್ದರೆ ಪರ್ಯಾಯವಾಗಿ ಇನ್ಯಾವ ಡಾಕ್ಯುಮೆಂಟನ್ನು ಅವರು ರೆಡಿ ಮಾಡ್ಕೋಬೇಕು. ಮತ್ತು SIR ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಒಂದು ಸೈನ್ಯ, ಏಕೆಂದರೆ ಇವತ್ತು BLA-2ನ ನಾವು ಇದರಲ್ಲಿ ರಾಜ್ಯದಲ್ಲಿ ಮಾಡಿದ್ವಿ. ಸುಮಾರು 58,000 ಇವತ್ತು BLA-2ಗಳು ರೆಡಿ ಇದ್ದಾರೆ ನಮ್ಮ ಹತ್ರ, ಪ್ರತಿ ಬೂತಲ್ಲಿ ರೆಡಿ ಇದ್ದಾರೆ. ನಾವು ಇವಾಗ SIR ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮ BLA-2ಗಳನ್ನ ಬಿಟ್ಟು ಅಲ್ಲಿ ಮತದಾನ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ನಾವು ಟೇಬಲ್ಲು ಚೇರು ಹಾಕ್ಕೊಂಡು ಬ್ಯಾನರ್ ಹಾಕ್ಕೊಂಡು ಕೂತಿರ್ತೀವೋ ಅದೇ ರೀತಿಯಲ್ಲಿ ನಾವು ಈಗ SIR ಬಂದಾಗಲೂ ಬ್ಯಾನರು ಟೇಬಲ್ಲು ಹಾಕ್ಕೊಂಡು ಮತದಾರರಿಗೆ ನಿಮ್ಮ ಮತನ ರಕ್ಷಿಸ್ಕೊಳ್ಳಿ, ಬನ್ನಿ ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಸಹಾಯದ ಒಂದು ಹಸ್ತನ ನಾವು ಅವ್ರಿಗೆ ಚಾಯ್ತಾ ಇದ್ದೀವಿ. ಅದಕ್ಕೆ SIR ಶುರುವಾದ ತಕ್ಷಣ ಪ್ರತಿ ಬೂತ್ನಲ್ಲಿ ಪ್ರತಿ ಹಳ್ಳಿಯಲ್ಲೂ ಕೂಡ ತಮ್ಮ ಒಂದು ತಂಡ ಇರುತ್ತೆ. ಅದ್ರ ಜೊತೆಗೆ ನಮ್ಮ ಎಲ್ಲ ಜನಪರ ಸಂಘಟನೆಗಳು ಇವತ್ತು ನನಗೆ ನಿಜವಾಗ್ಲೂ ಕೂಡ ಸಂತೋಷ ಆಗ್ತಾ ಇದೆ. ಅವರವ್ರದ್ದು ಪರ್ಸನಲ್ ಅಜೆಂಡಾಗಳು ಏನೇ ಇದ್ರು ಕೂಡ ಒಂದು ಕಾಮನ್ ಅಜೆಂಡಾದಲ್ಲಿ ಎಲ್ಲರೂ ಒಟ್ಟಾಗಿ ಬಂದು ಇವತ್ತೊಂದು ದಿವಸ ಏನು ಹೋರಾಟ ಮಾಡೋದಕ್ಕೆ ನಿಮ್ಮ ಜೊತೆಲಿ ಇದ್ದೀವಿ ಅಂತ ನಮ್ಮ ಕೈ ಜೋಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನಾನು ಅವ್ರನ್ನ ಶ್ಲಾಘಿಸ್ತೀನಿ. ನಾನು ಇಂಥ ಒಂದು ವ್ಯವಸ್ಥೆ ನಡೀಬೇಕು. ತಂಡ ಎಷ್ಟು ಜನ ತಂಡ ಇರುತ್ತೆ, ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ? 58,000 BLA-2ಗಳಿದ್ದಾರೆ ನಮ್ಮದು. 58,000 BLA-2 ಮಾತ್ರ. ಅದ್ರ ಜೊತೆಗೆ ಬ್ಲಾಕ್ ಪ್ರೆಸಿಡೆಂಟ್ಸ್ ಇರ್ತಾರೆ, ವಾರ್ಡ್ ಪ್ರೆಸಿಡೆಂಟ್ಸ್ ಇರ್ತಾರೆ, MLAಗಳು ಇರ್ತಾರೆ, ಡಿಫಿಡೆಂಟ್ MLAs ಇರ್ತಾರೆ, MPಗಳು ಇರ್ತಾರೆ, MLAಗಳು ಇರ್ತಾರೆ. ಸೊ ಎಂಟೈರ್ ಸಿಸ್ಟಮ್ ಇಲ್ಲಿ ಬಿ ದೇರ್. ಸುಮಾರು 1 ಲಕ್ಷ ಜನ ತಂಡ ಇದೆ ಅಂತ ಹೇಳ್ಬೋದು. ಒಂದು ಮೋರ್ ದೆನ್ 1 lakh ಪೀಪಲ್ ಇಲ್ಲಿ ಬಿ ದೇರ್. ಅವ್ರು ಬಂದಾಗ SIR ಬಂದಾಗ ಏನು ಮಾಡ್ತಾರೆ, ಮನೆ ಹತ್ರ ನಿಮ್ಮ ಮತದಾನ ಬೇರೆ ಕಡೆ ಹಾಕ್ತಾರೆ. ಈಗ 6 ಜನ ಇರ್ತೀರ, ಅದು ಡಾಕ್ಯುಮೆಂಟ್ ಇಲ್ಲ ಅಂದರೆ ಡಿಲೀಟ್ ಮಾಡೋದು, ಅಥವಾ ಮತದಾನ ನಿಮ್ದು ತೊಗೊಂಡೋಗಿ ಬೇರೆ ಕಾನ್ಸ್ಟಿಟ್ಯೂನ್ಸಿಗೆ ಹಾಕೋದು. ನಾವು ಅಲ್ಲೇ ಇದ್ರೆ ಹೆಂಗೆ ಹಾಕ್ತಾರೆ? ನಿಮ್ಮನೆ ಓಟು ನಿಮ್ಮ ಹತ್ರ ಇದೆಯಾ ಅಂತ ನಾವು ನಿಮ್ಗೆ ಸಹಾಯ ಮಾಡ್ತೀವಿ. ನಿಮ್ಮ ಓಟು ಬೇರೆ ಕಡೆ ಹೋಗಲ್ಲ. ಈಗ ನಿಮ್ಮ ಬೂತ್ ಇಲ್ಲಿದೆ, ಬೂತ್ ನಂಬರ್ 1, 20ನೇ ಬೂತ್ಗೆ ಹಾಕೋಕ್ಕಾಗಲ್ಲ ನೀವು, ಅವಾಗ ನೀವು ಮತದಾನ ಮಾಡೋಕ್ಕೆ ಹೋಗಲ್ಲ ಅಲ್ಲಿಗೆ. ಅದು ಆಗದೇ ಇರೋ ರೀತಿಯಲ್ಲಿ ನಾವು ಮತದಾನ ರೆಸ್ಟೋರ್ ಮಾಡ್ತೀವಿ. ಫಸ್ಟ್ ಕಂತಲ್ಲಿ GBA ಲಿಮಿಟಲ್ಲಿ 28 ಕಾನ್ಸ್ಟಿಟ್ಯೂನ್ಸಿನಲ್ಲಿ BLA-2 ಮಾಡಿ ಅದಕ್ಕೆ ಟ್ರೈನಿಂಗ್ ಮಾಡಿ ಈಗಾಗಲೇ ನಾವು ಪ್ರಿಪೇರ್ ಮಾಡಿದ್ವಿ. ಅಷ್ಟು ಸುಲಭವಾಗಿ ಕಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಅವ್ರ ಕೈಲಿ. ಪ್ರಯತ್ನ ನಡೀತಾ ಇದೆ ಅವ್ರದ್ದು, ಆದರೆ ಇಲ್ಲಿ ಮತದಾರನ ಕಟ್ ಮಾಡೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ, ಭಾಳ ಕಷ್ಟಪಡ್ತಾರೆ. ಸೈನ್ಯ ಮತ್ತು ತಂಡ ರೆಡಿ ಮಾಡಿರುವಂಥದ್ದು ಬೇರೆ ರಾಜ್ಯಗಳಲ್ಲಿ ಆದಂಥ SIR ಅನುಭವದ ನಂತರ ಇದು ಮಾಡಿರುವಂಥನ ಹಾಗೇನಿಲ್ಲ. ನಾವು ಹಿಂದ್ಲಿಂದನೂ ಕೂಡ BLA-2 ಮಾಡೋದು ಸಾಮಾನ್ಯ ಇತ್ತು. ಆದರೆ ಈಗ ನಾವು ಒಂದೊಂದು BLA-2 ಕೂಡ ನೀವು ಫೋನ್ ಮಾಡಿ ನೋಡಿದ್ರೆ, ಒಬ್ಬ BLA-2ಗೆ ನೀವು ಫೋನ್ ಮಾಡಿದ್ರೆ ಅವ್ನು ಹೌದು ನಾನು BLA-2 ಅಂತ ಜಾಗೃತನಾಗ್ತಾನೆ. ಆ ರೀತಿಯಲ್ಲಿ ಅವ್ರಿಗೆ ಟ್ರೈನ್ ಮಾಡಿದ್ದೀವಿ ಮತ್ತು ಅವ್ರನ್ನ ಪ್ರಿಪೇರ್ ಮಾಡಿದ್ದೀವಿ. ಇದಕ್ಕೋಸ್ಕರನೇ ಪ್ರಿಪೇರ್ ಮಾಡಿದ್ವಿ, ಮತಗಳ್ಳತನ ಆಗುತ್ತೆ, ನೀವು ಕೇರ್ಫುಲ್ ಆಗಿರಿ ಅಂತ. ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಯಾರು ಖರ್ಗೆ ಅವರಿಂದ ಹಿಡಿದು ರಾಹುಲ್ ಗಾಂಧಿ ಅವರಿಂದ ಹಿಡಿದು ಇವತ್ತು ಬ್ಲಾಕ್ ಅಧ್ಯಕ್ಷನ ತನಕನೂ ಕೂಡ ಇದು ನಾವು ಜಾಗೃತರಾಗಿದ್ದೀವಿ. ಅವ್ರಿಗೆ ಮತದಾನದ ಕಳ್ಳತನ ಮಾಡೋಕ್ಕೆ ನಾವು ಬಿಡಲ್ಲ. ಇದನ್ನು ಹೊರತುಪಡಿಸಿ ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ಉಪಚುನಾವಣೆಯ ನಂತರ ಒಂದಷ್ಟು ಅಸಮಾಧಾನ ಉಂಟಾಗಿರುವಂಥದ್ದು. ಅಹಿಂದ ಓಟ್ಗಳು ಕಾಂಗ್ರೆಸ್ ತಪ್ತಾ ಇದೆ, ಮುಸ್ಲಿಂ ಮತಗಳು ಹೋಗ್ತಾ ಇದೆ, ಮುಸ್ಲಿಂ ಧರ್ಮಗುರುಗಳು ಮಾತಾಡ್ತಾ ಇರುವಂಥದ್ದು. ಏನು ಸರ್ ಇದು ಕಾಂಗ್ರೆಸ್ನಲ್ಲಿ ಏನು ಅಲ್ಲೋಲ ಕಲ್ಲ ಶುರುವಾಗುತ್ತಾ? ಇವೆಲ್ಲ ಸರ್ವೇ ಸಾಮಾನ್ಯ ನಡೀತಾ ಇರ್ತದೆ, ಈ ಪ್ರೋಸೆಸ್ಗಳು ನಡೀತಾ ಇರ್ತದೆ. ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಸುಮಾರು 140 ವರ್ಷಗಳಿಂದನೂ ಇವತ್ತು ಕಾಂಗ್ರೆಸ್ ಪಕ್ಷ ಇದೆ. ಅದರಲ್ಲಿ ಪಕ್ಷದಲ್ಲಿ ಇದರಿಂದ ನಿಷ್ಠೆಯಿಂದ ಮತ್ತು ಇದರಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇರುವಂಥ ನಾಯಕರುಗಳು, ಲೀಡರ್ಸು ಮತ್ತು ಕಾರ್ಯಕರ್ತರು ಸಾಕಷ್ಟು ಜನ ಇದೆ. ಅದರಿಂದ ಇವೆಲ್ಲ ಸುಮ್ಮನೆ ಮೀಡಿಯಾ ಮಾಡ್ತಾ ಇರೋವಂಥ ಒಂದು ಗೊಂದಲ ಬಿಟ್ಟರೆ ನಮ್ಮಲ್ಲಿ ಎಲ್ಲ ಯುನೈಟ್ ಆಗಿದ್ದೀವಿ ಅಂತ ಏನು ಸಮಸ್ಯೆ ಏನಿಲ್ಲ. ಮುಸ್ಲಿಂ ನಾಯಕರ ಟಾರ್ಗೆಟ್ ಅಂತ ಬಹಿರಂಗ ಹೇಳ್ತಾರಂತ ನಿಜನದು? ಇಲ್ಲ, ಆ ಥರ ಏನಿಲ್ಲ, ಹಾಗೇನಿಲ್ಲ. ಯಾಕೆಂತಂದರೆ ಇವತ್ತು ಅವರು ನಮ್ಮ ಪಕ್ಷದ ಅಡಿಪಾಯ ಅವರು. ಅದರಿಂದ ಅವರೆಲ್ಲ ಹಾಗೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ನಮ್ಮ ಜೊತೆ ಇವತ್ತು ಇದ್ದಾರೆ, ನಾಳೆನೂ ಇರ್ತಾರೆ, ಯಾವತ್ತೂ ಇರ್ತಾರೆ. ಅಹಿಂದ ಮತ್ತು ಕೈ ಬಿಟ್ಟು ಹೋಗುತ್ತೆ ಕಾಂಗ್ರೆಸ್ಗೆ ಅನ್ನುವಂಥದ್ದು. ಕಾಂಗ್ರೆಸ್ ಅಂದ್ರೇ ಅಹಿಂದ. ಮುಂಚಿಂದನೂ ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲ ಜನಸಾಮಾನ್ಯರ ಜೊತೆನೇ ಇರೋದು, ಬಡವ್ರ ಪರ, ಎಲ್ಲರ ಪರ ಇರೋದು. ಹೇಗೆ ಅದು ಜಮೀರ್ ಅಹಮದ್ ಖಾನ್ ಬಿಟ್ಟು ಹೋದ್ರೆ ಬಿಟ್ಟು ಹೋಗ್ಲಿ,
ಒಂದಷ್ಟು ದಾವಣಗೆರೆ ಉಪಚುನಾವಣೆಯಲ್ಲಿ SDPI ಅಭ್ಯರ್ಥಿ ಪರ ಕೆಲಸ ಮಾಡಿದ ದಾಖಲೆ ಇದೆ ಎಲ್ಲ ಹೇಳ್ತಾರೆ ನಿಮ್ಮ ಪಕ್ಷದ ಮುಖಂಡರು. ಜಮೀರ್ ಅಹಮದ್ ಅವರು ನಮ್ಮ ಪಕ್ಷದ ಒಬ್ಬ ಸಕ್ರಿಯ ನಾಯಕರು. ಅವ್ರಿಗೆ ಆದಂಥ ಫ್ಯಾನ್ ಫಾಲೋಯಿಂಗ್ ಇದೆ. ಅವ್ರದ್ದು ಒಂದು ಒಳ್ಳೆ ಲೀಡರ್ಶಿಪ್ ನಮ್ಮ ಪಕ್ಷಕ್ಕೆ. ಆಮೇಲೆ ನಮ್ಮ ಪಕ್ಷ ಎಲ್ಲನೂ ಕೂಡ ಅವ್ರಿಗೆ ಕೊಟ್ಟಿದೆ. ಅವರು ಹೇಳಿದ್ದಾರೆ. ಯಾಕೆಂತಂದರೆ ನಾನು ಅವರು ಕ್ಯಾಂಪೇನಿಗೆ ಬಂದಿದ್ದಾರೆ, ಕೇರಳ ಕ್ಯಾಂಪೇನ್ಗೆ ಹೋಗಿದ್ರು, ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗಾಗಲಿ ಇನ್ನೊಬ್ರಿಗಾಗಲಿ ಪಕ್ಷ ಬಿಡೋದಾಗಲಿ ಇನ್ನೊಂದಾಗಲಿ ಆ ಪ್ರಶ್ನೆ ಬರಲ್ಲ. ಎಲ್ಲ ಒಗ್ಗಟ್ಟಿಂದಿದ್ದೀವಿ. ಯಾರು ಈಗ ನೀವು ಕ್ವಶನ್ ಕೇಳ್ತೀರಾ, ನಾನು ಅತಿರೇಕವಾಗಿ ಏನಾದರೂ ನೀವು ಹಾಕಲಿ ಅಂತ ಏನಾದ್ರು ಒಂದು ಹೇಳಿದ್ರೆ ಏನು ಮಾಡಿದ್ರೆ ಅದು ನಜೀರ್ ಅಹಮದ್ ಅವ್ರನ್ನ ತೆಗೆದಿರುವಂಥದ್ದು. ಸೊ ಇವೆಲ್ಲ ಏನೋ ಉತ್ತರ ಕೊಟ್ಟಿರಿ ನೀವು. ಅಬ್ದುಲ್ ಜಬ್ಬಾರ್ ತೆಗೆದಿರುವಂಥದ್ದು, ರಾಜೀನಾಮೆ ಕೊಟ್ಟಿರುವಂಥದ್ದು, ನಜೀರ್ ಅಹಮದನ್ನ ತೆಗೆದಿರುವಂಥದ್ದು, ರಾಜಕೀಯ ಕಾರ್ಯದರ್ಶಿಯಿಂದ ಇದಕ್ಕೆಲ್ಲ ಏನು ಉತ್ತರ ಕೊಡ್ತೀರಾ? ನಜೀರ್ ಅಹಮದ್ ಅವ್ರನ್ನ ತೆಗೆದಿರೋದಲ್ಲ, ಅದು ಮುಖ್ಯಮಂತ್ರಿಗಳ ವಿವೇಚನೆ ಬಿಟ್ಟಿದ್ದಂಥ ವಿಚಾರ. ಅವ್ರು ಯಾವಾಗ ತಗೋಬೇಕು ಯಾವಾಗ ಬಿಡಬೇಕು ಅದು ಅವ್ರ ವಿವೇಚನೆ ಬಿಟ್ಟಿದ್ದಂಥದ್ದು. ಅದರಿಂದ ಅದಕ್ಕೆ ಚೇಂಜ್ ಆಗ್ತಾ ಇರ್ತದೆ ನಮ್ಮ ಪಕ್ಷದಲ್ಲಿ. ಇವೆಲ್ಲ ಈಗ ನಾನು ಪರ್ಮನೆಂಟ್ ಆಗಿರೋ ನಾಳೆ ನಾನು ಈಗ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದೀನಪ್ಪ, ನಾವು ಆದ್ಮೇಲೆ ಬೇರೆಯವ್ರು ಬರ್ಬೋದು. ಎಲ್ಲವೂ ಕೂಡ ಸರಿಯಾಗಿದೆಯಾ? ಎಲ್ಲ ಪರ್ಫೆಕ್ಟ್ ಆಗಿದೆ. 2 ಗೆಲ್ತೀವಿ, ಏನೂ ತೊಂದರೆ ಆಗಲ್ಲ. ಸುಭದ್ರವಾಗಿದೆ. 142 ಜನ MLA ಗಳಿದ್ದೀವಿ. ನೆಕ್ಸ್ಟ್ ಕೂಡ 28ಕ್ಕೆ ನಾವು 150 ಸೀಟ್ ಗೆಲ್ಲೋದಕ್ಕೆ ನಾವು ಆಲ್ರೆಡಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಇದು GC ಚಂದ್ರಶೇಖರ್ ಹೇಳಿಕೆ. ಕಾಂಗ್ರೆಸ್ ಪಕ್ಷದಿಂದ SIR ಸಂಬಂಧಪಟ್ಟಂತೆ ಇದೆಯಲ್ವಾ, ಅದಕ್ಕೆ SIR ಶುರುವಾದಾಗ ಅಂದರೆ ಇಲ್ಲಿ SIRನಲ್ಲಿ ಮತಗಳು ಡಿಲೀಟ್ ಆಗ್ತವೆ, ಅದನ್ನು ತಡೆಯುವ ನಿಟ್ಟಿನಲ್ಲಿ ಕೂಡ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿರುವಂಥದ್ದು, ಅದರ ವಿವರವನ್ನು ಕೊಟ್ಟಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.